ಇನ್ನು ಕನ್ನಡದಲ್ಲಿ ಯಜಮಾನ ಸಿನಿಮಾದ ಅಭಿನಯ ಮಾಡಿದಂಥ ಅದ್ಭುತವಾದಂಥ ನಾಯಕಿ ನಟಿ ಇದೀಗ ಇನ್ನಿಲ್ಲ ಅಂತ ಹೇಳ್ಬೋದು. ಇದೊಂದು ಆಘಾತಕಾರಿ ಸುದ್ದಿ ಅಂತ ಹೇಳ್ಬೋದು. ಹಾಗೆ ನಿಜಕ್ಕೂ ಏನಾಗಿದೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ. ಅದಕ್ಕೂ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಇವ್ರದಂಥ ರೀತಿಯಲ್ಲಿ ಹೆಸರು ಮಾಡಿ ಛಾಪನ್ನು ಮೂಡಿಸಿದಂಥ ಲಕ್ಷ್ಮೀದೇವಿಯವರು ಸಿನಿಮಾ ರಂಗದಲ್ಲಿ ತುಂಬ ದೊಡ್ಡ ಮಟ್ಟಿಗೆ ಹೆಸರು ಕೂಡ ಮಾಡಿದ್ದಾರೆ ಅಂತ ಹೇಳ್ಬೋದು. ಇನ್ನು ಯಜಮಾನ ವಿಷ್ಣುವರ್ಧನ್ ಅವರ ಅಮ್ಮಮ್ಮನ ಪಾತ್ರ ಮಾಡೋದ್ರ ತಾಯಿಯ ಪಾತ್ರವನ್ನು ಕೂಡ ಮಾಡಿದ್ದರು. 1955ರಲ್ಲಿ ಬಂದಂಥ ಇವರು ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದಂಥ ಇವರು 50, 55, 60, 65, 70ರ ತನಕ ಕೂಡ ನಾಯಕಿಯಾಗಿ ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯ ಮಾಡಿದಂಥವ್ರು. ಸೊ ಈಗ 98 ವರ್ಷ ವಯಸ್ಸಾಗಿದೆ. ಕೆಲವೊಂದು ವಯಸ್ಸಾದ ಕಾಯಿಲೆಗಳಿಂದ ಕೂಡ ಈಗಾಗಲೇ ಬಳಲ್ತಿರೋದ್ರಿಂದ ಡೈಲಾಗ್ಗಳನ್ನೆಲ್ಲ ನೆನ್ಪಿಟ್ಕೊಂಡು ಸಿನಿಮಾಗಳಲ್ಲಿ ಮಾಡೋಕ್ಕೆ ಸಾಧ್ಯವಾಗುತ್ತಿಲ್ಲ. ಆ ಕಾರಣದಿಂದಾಗಿ ಈಗ ದೂರ ಉಳಿದಿದ್ದೇನೆ. ಆದರೆ ನಾನು ಸಿನಿಮಾ ರಂಗದಲ್ಲಿ ಗಳಿಸಿದ್ದು ಏನೂ ಇಲ್ಲ. ಜನಗಳ ಪ್ರೀತಿ, ಜನಗಳ ಸ್ನೇಹ ಬಿಟ್ಟರೆ ದುಡ್ಡಂತೂ ನಾನು ಗಳಿಸೋಕ್ಕೆ ಸಾಧ್ಯನೇ ಆಗಲಿಲ್ಲ ಅಂತೇಳಿ ತುಂಬ ಭಾವನಾತ್ಮಕವಾಗಿ ಹೇಳ್ಕೊಳ್ತಾರೆ. ಸೊ ಲಕ್ಷ್ಮೀದೇವಿಯವರಿಗೆ ಸೀರಿಯಲ್ ಸಿನಿಮಾಗಳಿಗೆಲ್ಲ ನಿವೃತ್ತಿ ಘೋಷಣೆ ಮಾಡೋದ್ರ ಮೂಲಕ ಈಗ ಸೀರಿಯಲ್ ಸಿನಿಮಾಗಳಿಗೆ ನೆನಪಾಗಿ ಮಾತ್ರ ಇನ್ನು ಮುಂದೆ ಉಳಿಯಲಿದ್ದಾರೆ ಅಂತ ಹೇಳ್ಬೋದು. ನೀವು ಕೂಡ ಲಕ್ಷ್ಮೀದೇವಿಯವರು ವೈಟ್ ಆ್ಯಂಡ್ ಬ್ಲ್ಯಾಕ್ ಸಿನಿಮಾದಿಂದ ಕೂಡ ನೋಡಿದ್ದೀರಾ. ಹಾಗೆ ಯಜಮಾನ ಸಿನಿಮಾದಲ್ಲೂ ಕೂಡ ನೋಡಿದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದ.